ಜಾಗದ ವಿಚಾರಕ್ಕೆ ಹಾಸನದಲ್ಲಿ ದೊಡ್ಡ ಮಟ್ಟದ ಮಾರಾಮಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇವಸ್ಥಾನದ ಜಾಗದ ವಿಚಾರ ದೊಡ್ಡ ಮಟ್ಟದ ಗೊಂದಲವನ್ನ ಸೃಷ್ಟಿ ಮಾಡಿದೆ. ನಿನ್ನೆ ಬೆಳಗಾವಿ, ಇವತ್ತು ಹಾಸನದಲ್ಲಿ ಮಾರಾಮಾರಿ. ದೇವಸ್ಥಾನಕ್ಕೆ ಸೇರಿದ ಜಾಗ ಅಕ್ರಮ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ. ಗ್ರಾಮದ ಎರಡು ಗುಂಪುಗಳ ನಡುವೆ ಇದೇ ವಿಚಾರಕ್ಕೆ ಮಾರಾಮಾರಿ ಆಗ್ಬಿಟ್ಟಿದೆ, ಬಡದಾಡ್ಕೊಂಡು ಬಿಟ್ಟಿದ್ದಾರೆ. ಹಾಸನದ ಅರಕಲಗೂಡು ತಾಲೂಕಿನ ಶೆಣವಿನಕುಪ್ಪೆಯಲ್ಲಿ ಘಟನೆ ನಡೆದಿದೆ. ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಈ ಜಾಗ ಇದೆಯಲ್ಲ, ಹಾಲು ಉತ್ಪಾದಕರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ. PDO ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಕೆಲ ಗ್ರಾಮಸ್ಥರು ಇದ್ದಕ್ಕಿದ್ದ ಹಾಗೆ ತಕರಾರು ತೆಗೆದುಬಿಟ್ಟಿದ್ದಾರೆ. ತಾತ್ಕಾಲಿಕ ಶೆಡ್ ಅನ್ನ ಕಿತ್ತೆಸಿದರೆ ಒಂದು ತಂಡ, ಮತ್ತೊಂದು ತಂಡದಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅಧಿಕಾರಿಗಳು ಪೊಲೀಸರ ಮುಂದೆಯೇ ಬಡದಾಡ್ಕೊಂಡು ಬಿಟ್ಟಿದ್ದಾರೆ ಗ್ರಾಮಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಅರಕಲಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ಎರಡೂ ಗುಂಪುಗಳನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟುಬಿಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹಾಸನದಲ್ಲಿ ನಡೆದಂತಹ ಘಟನೆ ಇದು. ಹಾಸನದ ಅರಕಲಗೂಡು ತಾಲೂಕಿನ ಶೆಣವಿನಕುಪ್ಪೆಯಲ್ಲಿ ಘಟನೆ ನಡೆದಿದೆ. ದೇವಸ್ಥಾನದ ಜಾಗದ ವಿಚಾರಕ್ಕೆ ಊರಿನ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿರುವಂಥದ್ದು. ಸ್ಥಳದಲ್ಲಿ ಅಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ. ಎರಡೂ ಗುಂಪಿನ ಸದಸ್ಯರನ್ನ ನಿಯಂತ್ರಿಸುವುದಕ್ಕೆ ಪಡಬಾರ್ದು ಕಷ್ಟಪಡ್ತಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಶಿಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಏನಿದು ಜಾಗದ ಗಲಾಟೆ? ಈ ಎರಡು ಗುಂಪುಗಳು ಯಾವುವು? ಈಗೇನಾದ್ರೂ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬಂತ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ದೇವಸ್ಥಾನ ಇರ್ತದೆ, ಆ ದೇವಸ್ಥಾನಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು 40 ಗುಂಟೆ ಜಾಗ ಇರ್ತದೆ. ಈ ಜಾಗಕ್ಕಾಗಿ ಅದೇ ಗ್ರಾಮದ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರ್ತಕ್ಕಂಥದ್ದು. ಏನು, ಕೆಲವರು ದೇವಸ್ಥಾನಕ್ಕಾಗಿ ಜಾಗವನ್ನು ಮೀಸಲಿಡಬೇಕು, ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅಂತ ಒತ್ತಾಯವನ್ನು ಮಾಡಿದ್ರೆ, ಅದೇ ಗ್ರಾಮದ ಕೆಲವು ಮಹಿಳೆಯರು ಹಾಲು ಉತ್ಪಾದಕರ ಮಹಿಳಾ ಸಂಘಕ್ಕೆ ಈ ಜಾಗವನ್ನ ಮೀಸಲಿಡಬೇಕು ಅಂತ ಏನು ಒತ್ತಾಯವನ್ನು ಮಾಡಿದ್ರೆ, ಈ ಸಂದರ್ಭದಲ್ಲಿ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ರೆ ಅಂತೇಳಿ ಒಂದು ಆರೋಪ ಕೇಳಿ ಬರುತ್ತೆ. ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳ ಎದುರೇ ಎರಡು ಗುಂಪುಗಳ ನಡುವೆ ವಾದವಾದವಾಗಿ ಅದು ಒಂದು ಹಂತವನ್ನ ಮೀರಿ ಕೈ ಮಿಲಾಯಿಸ್ತಾರೆ. ಅಲ್ಲಿ ಅದು ಹಾಕಿದಂತಹ ತಾತ್ಕಾಲಿಕ ಶೆಡ್ ಅನ್ನು ಸಹ ತೆರವುಗೊಳಿಸ್ತಾರೆ. ಈ ಸಂದರ್ಭದಲ್ಲಿ ಮಹಿಳೆಯರು ಇರ್ಬೋದು, ಏನು ವಯೋವೃದ್ಧರು ಎಲ್ಲರೂ ಸಹ ಬಡಿದಾಟವನ್ನು ಮಾಡ್ತಾರೆ. ಅಲ್ಲದೆ ಅದೇ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಇಒ ಇರ್ತಾರೆ, ಪೊಲೀಸ್ ಅಧಿಕಾರಿಗಳು ಸಹ ಇರ್ತಾರೆ. ಆದ್ರೆ ಅವರು ಸಹ ಈ ಗಲಾಟೆ ಬಿಡಿಸ್ಲಿಕ್ಕೆ ಹರಸಾಹಸವನ್ನ ಪಡ್ತಾರೆ. ಗ್ರಾಮದಲ್ಲಿ ಒಂದು ರೀತಿ ಬಿಗಿ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಜಾಗವನ್ನ ದೇವಸ್ಥಾನಕ್ಕೆ ಮೀಸಲಿಡಬೇಕು ಅಂತ ಹೇಳಿ ಅಲ್ಲಿನ ಬಹುತೇಕ ಗ್ರಾಮಸ್ಥರ ಒತ್ತಾಯವಿದೆ. ಈಗ ಹಲವರ ಮೇಲೆ ಪ್ರಕರಣ ದಾಖಲಾಗಿದ್ದು, ಈ ಸಂಬಂಧ ಒಂದು ರಾಜ್ಯ ಪಂಚಾಯಿತಿಯನ್ನು ಮಾಡ್ಲಿಕ್ಕೆ ಆ ಗ್ರಾಮದ ಪ್ರಮುಖರು ಹಾಗೂ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಗ್ರಾಮ, ದೇವಸ್ಥಾನದ ಜಾಗದ ವಿಚಾರ, ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿರುವಂಥದ್ದು. ಅವರೇ ಕೂತ್ಕೊಂಡು ಬಗೆಹರಿಸ್ಕೊಂಡಿದ್ರು ಮುಗಿದು ಹೋಗೋದಪ್ಪ. ಉಗುರಲ್ಲಿ ಹೋಗೋ ವಿಚಾರಕ್ಕೆ ಯಾಕೆ ಕೊಡ್ಲಿ ತಗೊಂಡ್ರು ಅಂತ ಗೊತ್ತಾಗ್ತಿಲ್ಲ. ಪೊಲೀಸರು ಈ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ.